ತಾವೇ ಹೇಳ್ದಂಗೆ ಹಲವಾರು ವರ್ಷಗಳಿಂದ ಕನಕಪುರ ತಾಲೂಕು ಅದರದೇ ಆದಂಥ ಸಾಂಪ್ರದಾಯಿಕವಾದಂಥ ಒಂದು ಮತಗಳು ಇರತಕ್ಕಂಥ ಒಂದು ಪಕ್ಷ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಭಾಳ ಸದೃಢವಾಗಿದ್ದಾರೆ. ನಾನು ಈಗ ತಾನೇ ಬರ್ಲಿಕ್ಕೆ ತಡ ಆಯಿತು, ಕಾರಣ ಸ್ವಲ್ಪ ಮನೆಗೆ ಚನ್ನಪಟ್ಟಣದ ಮುಖಂಡರುಗಳು ಬಂದಿದ್ರು, ಹಾಗಾಗಿ ಬರ್ಲಿಕ್ಕೆ ತಡ ಆಯಿತು. ನಾನು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ ನೆನೆಸ್ಕೊಂಡು, ಪಂಚರತ್ನ ಕಾರ್ಯಕ್ರಮ ಏನು ಕುಮಾರಣ್ಣ ಅವರು ಕನಕಪುರ ತಾಲೂಕಿಗೆ ಸಂಜೆ 4 ಗಂಟೆಗೆ ಬರಬೇಕಾಗಿತ್ತು ಆರೋಹಳ್ಳಿಯಿಂದ. ಅವ್ರು ಬಂದಂಥದ್ದು ಹತ್ತತ್ರ 7-8 ಗಂಟೆ ಆಗಿತ್ತು. ಆದರೂ ಕೂಡ ಅವತ್ತು ಸೇರಿದಂಥ ಒಂದು ಜನಸಾಗರ ಬಹುಶಃ ಇಡೀ ರಾಮನಗರ ಜಿಲ್ಲೆನಲ್ಲಿ ನಾನು ಈ ರೀತಿ ಎಂದೂ ಕೂಡ ನೋಡಿಲ್ಲ. ಆ ಮಟ್ಟಕ್ಕೆ ಇವತ್ತು ಜನಗಳಲ್ಲಿ ಪಕ್ಷದ ಪರವಾಗಲಿ, ಮಾನ್ಯ ದೇವೇಗೌಡರು ಸಾಹೇಬ್ರ ಪರವಾಗಲಿ, ಮಾನ್ಯ ಕುಮಾರಣ್ಣ ಅವ್ರ ಪರವಾಗಲಿ ಅತಿಯಾದಂಥ ಒಂದು ಅಭಿಮಾನ, ಒಂದು ಪ್ರೀತಿ, ಒಂದು ವಿಶ್ವಾಸ ಇಟ್ಟಿರ್ತಕ್ಕಂಥ ತಾಲೂಕಿದು. ಹಾಗಾಗಿ ನಾನು ಹೇಳಿದ್ದೇನೆ, ಈ ಚುನಾವಣೆ ಕಳ್ಕೊಂಡು ಏನು ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆದರೆ ಇವತ್ತೇನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಡಾಕ್ಟರ್ CN ಮಂಜುನಾಥ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾನು ಬರಲಿಕ್ಕೆ ತಡ ಆಯಿತು, ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಭಾಳ ಅತ್ಯಂತ ನನ್ನ ಹತ್ರ ಭಾಳ ಉತ್ಸಾಹಕತೆಯಿಂದ ಮಾತಾಡಿದ್ರು. ಅವರ ಧ್ವನಿ ಬಹುಶಃ ಏನಿವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಅವ್ರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಇದು ನನಗೆ ಫೋನ್ ಮಾಡಿ, ಇಲ್ಲ ನೀವು ಬೇಗ ಹೊರಟು ಬರಬೇಕು, ನಿಮ್ಮನ್ನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ, ನಿಖಿಲ್ ಬನ್ನಿ ಬೇಗ ಅಂತಕ್ಕಂಥದ್ದು ನನಗೆ ಏನು ಮನೆಯಲ್ಲೇ ಸಭೆ ನಡೀತಾ ಇತ್ತು, ಫೋನ್ ಮಾಡಿದರು. ನಾನು ಹೊರಟೆ, ಒಂದು ಮುಕ್ಕಾಲು ಅಷ್ಟಲ್ಲಿ ಹೊರಟೆ, ಬರ್ಲಿಕ್ಕೆ ಸ್ವಲ್ಪ ತಡ ಆಯಿತು. ಮತ್ತು ಫೋನ್ ಮಾಡಿದೆ, ಮಂಜಣ್ಣ ಹಿಂಗೆ ಪಾಸ್ ಆಗ್ತಾಯಿದ್ರು. ಭಾಳ ವಿಶ್ವಾಸ ಮೂಡಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಗೆ, ವಿಶ್ವಾಸವನ್ನು ಮೂಡಿಸಿರ್ತಕ್ಕಂಥದ್ದು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಟ್ಟಾಳುಗಳು, ಕಾರ್ಯಕರ್ತರು, ಮುಖಂಡರುಗಳು.